ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಬೆಳಗಿನ ಭೀಮನ ಅಮಾವಾಸ್ಯೆದ ಶುಭಾಶಯಗಳು ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರಿ, ಹೇಗೆ ಭೀಮನ ಅಮಾವಾಸ್ಯೆ ಮಾಡಿದ್ರಿ ಅಂತಲೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ಎಲ್ಲ ವಿಡಿಯೋ ಲೈಕ್ ಕೊಡಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಾನು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಕುಂಕುಮ ಹಚ್ಕೊಂಡೆ. ಕುಂಕುಮ ಹಚ್ಕೊಂಡೆಲ್ಲ ಮ್ಯಾಟು ಮತ್ತು ಆಚೆದು ಎಲ್ಲ ಜಾಡಿಸಿ ಫುಲ್ಲು ಕಸ ಗುಡಿಸ್ಕೊಂಬರ್ತಾಯಿದ್ದೀನಿ. ಹಾಗೆ ಪಲಾವ್ ಮಾಡಬೇಕಂತಂದು ಅಕ್ಕಿ ನೆನೆಸಿದೆ. ಅವರೆಕಾಯಿ ಪಲಾವ್ ಮಾಡಬೇಕಂತಂದೆ ಅಕ್ಕಿ ನೆನೆಸ್ಕೊಂಡೆ. ಸ್ವಲ್ಪ ಮನೆ ವರ್ಷಷ್ಟರಲ್ಲಿ ಎಲ್ಲ ಅಕ್ಕಿ ನೆನೆಯುತ್ತೆ ಅಂತಂದು ಅಕ್ಕಿ ತೊಳೆದು ನೆನೆಸಿದ್ದೆ. ಮತ್ತು ಈ ಕಡೆ ನೆಲ ಒರೆಸೋಕ್ಕೆ ಒಂದು ಹಿಡಿ ಕಲ್ಲುಪ್ಪು, ಒಂದು ಚಿಟಿಕೆ ಅಷ್ಟು ಅರಿಶಿನ ಆಯಿತು. ನೆಲ ಒರೆಸೋದು ಗ್ಲೇಜರ್ ಹಾಕಿ ಒರೆಸ್ತಾಯಿದ್ದೀನಿ. ಹಾಗೆ ನೈಟು ನಮ್ಮ ಮನೆಯವರು ಕೇಕ್ ತಂದಿದ್ದರು. ಇದು ನ್ಯಾಚುರಲ್ಲು ಹೋಮ್ ಮನೆಯಲ್ಲೇ ಮಾಡಿದ್ದು ಕೇಕು ಮಾಡೋದು. ಇದಕ್ಕೆ ಎಗ್ಗು ಅದು ಏನು ಬಳಸಲ್ಲ, ಶುಗರ್ ಅದನ್ನು ಚೆನ್ನಾಗೈತೆ. ಅದಕ್ಕೆ ನೈಟ್ ತಂದಿದ್ದರು ನಮ್ಮ ಮನೆಯವರು. ತಂದಕ್ಕೆ ನನ್ನ ಮಗ ಎದ್ದ ತಕ್ಷಣ ಅವನಿಗೆ ಏನರ ತಿನ್ನೋಕ್ಕಿರಬೇಕು. ತಿನ್ನೋಕ್ಕೆ ಫ್ರಿಜ್ಜು ಬಾಕ್ಸು ಎಲ್ಲ ಹುಡುಕ್ತಾ ಇರ್ತಾನೆ, ಏನೈತೆ ಏನಿಲ್ಲ ಅಂತ. ಇಲ್ಲಿ ನಾನು ನೆಲ ಎಲ್ಲ ಒರೆಸಿದ್ದಾಯಿತು. ಆಯಿತು, ಹಾಗೆ ಟಿಫಿನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಚೆನೂ ನೆಲ ಒರೆಸ್ಕೊಂಡು ಮತ್ತು ಎಲ್ಲ ಒರೆಸ್ಬಿಟ್ಟು ಈ ಕಡೆ ಟಿಫಿನ್ಗೆ ಲೇಟ್ ಆಗುತ್ತೆ ಅಂತ ಬಂದೆ. ಅಕ್ಕಿ ನೆನೆಸಿದ್ದು ಆಯಿತು. ನೋಡಿರಿ, ವೆಜಿಟೇಬಲ್ಸ್ ರೈಸ್, ಅವರೆಕಾಯಿ ಇಕ್ಸ್ ಅವರೆಕಾಯಿ ಅಂತಾರಲ್ವ, ಅದು ರೈಸ್ ಬಾತ್ ಮಾಡಬೇಕಂತ ಬಟಾಣಿ ಇತ್ತು. ಆದರೂ ಅವರೆಕಾಯಿ ಐತೆ ಅಂತಂದು ಅವರೆಕಾಯಿ ಹಾಕ್ಕೊಂಡೆ ನಾನು. ಬೆಳಗಿನ ಬೇಗ ಎದ್ದು ಸ್ನಾನದಂಗೆ ಮಾಡ್ಕೊಂಡು ಮಾಡಬೇಕು ಅಂದ್ಕೊಂಡೆ. ಅದು ಏನಾಯಿತು ಅಂದರೆ ನನ್ನ ಮಕ್ಕಳೆಲ್ಲ ಅವನು 7:15ಗೆಲ್ಲ ರೆಡಿ ಆಗಬೇಕು. ನಾನು ನೆಲೆಲ್ಲ ವರ್ಷ ಅಷ್ಟರಲ್ಲಿ ಅವನು ನೀರು ಕಾಯ್ದಿತ್ತು, ನಾನೇ ಹೋಗ್ತೀನಿ ಅನ್ನೋ. ಸರಿ ಆಯಿತು, ನೀನು ಮಾಡ್ಕೊಂಬ, ನಾನು ಲಾಸ್ಟಿಗೆ ಮಾಡ್ಕೊಂಬರ್ತೀನಿ ಅಂತಂದೆ. ಮತ್ತು ಅವರೆಲ್ಲ ಟಿಫಿನ್ ಎಲ್ಲ ರೆಡಿ ಮಾಡಿ ಲಾಸ್ಟಲ್ಲಿ ಅವರಿಗೆಲ್ಲ ವ್ಯಾನ್ ಹತ್ತಿಸಿ ಬಂದು ನಾನು ಸ್ನಾನದನ್ನು ಮಾಡಿಕೊಂಡೆ. ಹಾಗೆ ಭೀಮನ ಅಮಾವಾಸ್ಯೆ ಯಾರ್ಯಾರು ಏನು ಪೂಜೆ ಮಾಡಿದ್ರಿ, ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟರು ಅಂತಲೂ ಕಮೆಂಟ್ ಮಾಡಿ. ಆಯಿತು, ನಾನು ಮತ್ತು ಬ್ರೇಕ್ಫಾಸ್ಟಿಗೆ ಪಲಾವ್, ಶಾವಿಗೆ ಪಾಯಸ ಮಾಡಿಕೊಂಡೆ. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಶಾವಿಗೆ ಪಾಯಸಕ್ಕೆ ಪ್ಯಾಕೆಟ್ ಶಾವಿಗೆ ಬರುತ್ತಲ್ವ, ಅದು ಎಲ್ಲ ಹುರ್ಕೊಂಡೆ, ತುಪ್ಪ ಎಲ್ಲ ಹಾಕ್ಕೊಂಡು ಹುರ್ಕೊಂಡೆ. ಫ್ರಿಜ್ಜಲ್ಲಿ ಏನೋ ತರಬೇಕು, ಹಾಲು ಏನೋ ತರಬೇಕಂತಂದು ಹೋದೆ. ಎಲ್ಲ ಸ್ವಲ್ಪ ಸೀದೋಯ್ತು. ನಾನು ಆಫ್ ಮಾಡಿದ್ದೀನಿ ಅಂತ ಬಂದಿದ್ದೀನಿ. ಅದು ಆಫ್ ಮಾಡಲ್ದೆ ನಾನು ಈ ಕಡೆ ನನ್ನ ಮಗ ಮಾತಾಡಿಸ್ತಾ ಇದ್ನು, ಈ ಕಡೆ ಬಂದೆ. ಅದು ಏನಾಯಿತು, ಬೇಗ ಸೀದೋಗುತ್ತೆ ಅಲ್ವಾ. ಒಂಚೂರು ಜಾಸ್ತಿ ಉರಿ ಬಂತು ಅಂದರೂ ಬೇಗ ಸೀದೋಗುತ್ತೆ. ಅಂದರೆ ಜಾಸ್ತಿ ಏನು ತಳ ಹಿಡ್ದಿದ್ದಿಲ್ಲ, ಸ್ವಲ್ಪ ತಳ ಹಿಡ್ದಿತ್ತು. ಅವನು ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ, ಅಣಕಿ ನೋಡ್ತಾ ಇದ್ದಾನೆ. ಹಾಗಾಗಿ ನಾನು ಬೇಗ ರೆಡಿ ಮಾಡಬೇಕು ಅಂತಂದು ಟೈಮ್ ಅವನಿಗೆ 7:15ಗೆಲ್ಲ ಹೋಗ್ತಾನೆ. 7 ಗಂಟೆಗೆಲ್ಲ ರೆಡಿಯಾಗಿ ಟಿಫಿನ್ ಬಾಕ್ಸ್ ಕಟ್ಟಬೇಕು ಅವನಿಗೆ. ಎಷ್ಟು ಬೇಗ ಎದ್ದರೂ ಲೇಟೇ ಆಗಿರುತ್ತೆ. ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರು ಟೈಮು ಅಷ್ಟಾಗುತ್ತೆ. ಅಲ್ಲಿಗೂ 7:25 ಏನೋ ಆಗಿತ್ತು ನಾನು ಶಾವಿಗೆ ಪಾಯಸ ಮಾಡೋಗಿ. ನೋಡ್ರಿ, ಸೀದೋಗಿದ್ದೆ. ಅದೇ ಸ್ವಲ್ಪ ಮೇಲಿದ್ದು ತೆಕ್ಕೊಂಡು, ಮೇಲ್ಗಡೆ ಮಾತ್ರ ತೆಕ್ಕೊಂಡಿದ್ದು, ಸೀದೋಗಿದ್ದು ಯಾವುದು ತೆಕ್ಕೊಂಡಿಲ್ಲ. ಇಲ್ಲಾಂದರೆ ಶಾವಿಗೆ ಸೀದೋಗಿ ಈ ಥರ ವಾಸನೆ ಬರುತ್ತೆ, ತಿನ್ನೋಕ್ಕಾಗಲ್ಲ ಅಂತಂದು ಮೇಲ್ಗಡೆದು
ಯಾವುದು ಮೇಲ್ದು ಬರುತ್ತಲ್ಲ ಅಂಟ್ಕೊಂಡಿದ್ದಿದ್ದು ಬಂದಿಲ್ಲ ಯಾವುದು. ಹಾಗಾಗಿ ಈ ಥರ ಮಾಡಿಕೊಂಡೆ ನೋಡಿ. ಗಡಿಬಿಡಿ ಟೈಮ್ನಲ್ಲಿ ಇಷ್ಟೆಲ್ಲ ಇದಾಗುತ್ತೆ. ಹಾಗೆ ನಾನು ಇಲ್ಲಿ ಎಮ್ ಟಿ ಆರ್ ಅಲ್ಲ ಅನಿಸುತ್ತೆ, ಬಾದಾಮ್ ಪೌಡ್ರು ಹಾಗೆ ಮತ್ತು ಹಾಲು ಕಾದಿದ್ದಿಷ್ಟು ಪಾತ್ರೆಯಲ್ಲಿತ್ತು. ಮತ್ತು ಇನ್ನೂ ಸ್ವಲ್ಪ ಬೇಕಾಗುತ್ತೆ ಅಂತಂದು ಪ್ಯಾಕೆಟ್ ಹಾಲು ಹಾಕಿದೆ. ಅದು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಬಾದಾಮ್ ಪುಡಿಯಲ್ಲಿ ಏಲಕ್ಕಿ ಪುಡಿನೂ ಇರುತ್ತೆ. ನಾನು ಏಲಕ್ಕಿ ಜಜ್ಜಿ ಹಾಕಿದ್ದಿಲ್ಲ, ಬಿಸಿನೀರೇ ಹಾಕ್ತಾಯಿದ್ದೀನಿ ನೋಡಿರಿ. ಬಿಸಿನೀರು ಹಾಕಿದ್ದಷ್ಟು ಚೆನ್ನಾಗಿ ಬರುತ್ತೆ ಪಾಯಸ ಅನ್ನೋದು. ತಣ್ಣೀರು ಹಾಕಿದ್ರೆ ಸ್ವಲ್ಪ ಲೇಟೇ ಆಗುತ್ತೆ ಬೇಯೋಕ್ಕೂ. ಅಂದರೆ ಶಾವಿಗೆ ಏನು ಅಷ್ಟು ಬೇಯಂಗೆ ಚೆನ್ನಾಗಿ ಎಳೆ ಎಳೆ ಇದ್ದಾಗೆ ಚೆನ್ನಾಗಿರುತ್ತೆ ಪಾಯಸ. ಚೆನ್ನಾಗಿ ಒಂಥರ ಮೆತ್ತಗಾದರೆ ಚೆನ್ನಾಗಿರಲ್ಲ. ಪ್ಯಾಕೆಟ್ ಹಾಲು ಒಂದು ಹಾಕಿದ್ದು, ಮತ್ತು ಸ್ವಲ್ಪ ನೈಟು ಬೇಯಿಸಾಗೆ ನೈಟು ಹಾಲು ಕುಡಿತಿದ್ರು ನನ್ನ ಮಕ್ಕಳು, ಅದ್ರಾಗೆ ಕಾಯಿಸಿ ತೆಗೆದಿಟ್ಟಿದ್ದೆ. ಅದು ಸ್ವಲ್ಪ ನೋಡಿರಿ. ನಮ್ಮ ಭೀಮನ ಅಮಾವಾಸ್ಯೆ ಲಾಗು ಹೇಗೈತೆ ಅಂತಲೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಏನರ ಸಣ್ಣ ತಪ್ಪಿದ್ದಲ್ಲಿ ಕಮೆಂಟ್ ಮಾಡಿ ಹೇಳಿ, ಅಥವಾ ಹೆಂಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಹಾಕಿ. ನೋಡಿರಿ, ನಾನು ಲಾಸ್ಟಲ್ಲಿ ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಸ್ವಲ್ಪ ಕಾಸಿದ ಹಾಲು ಎತ್ತಿಕ್ಕಿದ್ದೆ, ಅದು ಹಾಕ್ಕೊಂಡಿದ್ದು. ಮೊದಲೇ ಸ್ವಲ್ಪ ಹಾಕಿದ್ದೆ ನಾನು, ಮತ್ತು ಇನ್ನೂ ಸ್ವಲ್ಪ ಬೇಕು ಅಂತಂದು ಇನ್ನೂ ಸ್ವಲ್ಪ ಹಾಕ್ಕೊಂಡಾಗಿ ಚೆನ್ನಾಗಿ ಒಂದೆರಡು ಕುದಿ ಬಂತಂದರೆ ಶಾವಿಗೆ ಬೇಯಿಸೋಕೆ ಅಷ್ಟೇ ಸಾಕು. ಜಾಸ್ತಿ ಬೇಯಿಸೋಂಗೇನು ಬೇಡ್ದು. ಅದಕ್ಕೆ ತಿಕ್ನೆಸ್ ಬೇಕು ಅಂದ್ರಾಗೆ ಒಂದೆರಡು ಬಾದಾಮು, ಒಂದೆರಡು ಗೋಡಂಬಿ ಹಾಕಿ ನೆನೆಸ್ಬಿಟ್ಟು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿರಿ, ನಾನು 1/4 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಮತ್ತು ಪಾತ್ರೆಯಲ್ಲಿತ್ತಲ್ವ ಅದು ಹಾಲನ್ನು ಹಾಕಿದ್ದೀನಿ. ಹಬ್ಬ ಟೈಮ್ನಲ್ಲಾದರೂ ಎಷ್ಟು ಬೇಗ ಎದ್ದರೂ ಟೈಮ್ ಸಾಕಾಗಲ್ಲ ಅನಿಸುತ್ತೆ. ನಾನಿಲ್ಲಿ ಗೋಡಂಬಿ ಬಾದಾಮಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ನೋಡಿರಿ ಪಾಯಸಕ್ಕೆ. ಬಾದಾಮ್ ಪುಡಿ ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಲಾಂಗ್ ವೀಡಿಯೋನೇ ಆಗಿತ್ತೆ. ಎಲ್ಲ ಅಡುಗೆದು ಇದು ಮಾಡಿ ಹಾಕೋಷ್ಟರಲ್ಲಿ ಲೆಂತಿ ಆಯಿತು ಅನಿಸುತ್ತೆ. ಆದರೂ ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ವಿಡಿಯೋ ನೋಡಿ ನಾನು ಸಪೋರ್ಟ್ ಮಾಡ್ತೀನಿ. ಹೇಗಿತ್ತು, ಏನರ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಂತಲೇ ಕೇಳ್ಕೊತೀನಿ. ಮತ್ತು ಅವರಿಗೆಲ್ಲ ವ್ಯಾನ್ ಹತ್ತಿಸಿ ಬಂದು ನಾನು ಸ್ನಾನ ಮಾಡ್ಕೊಂಡು ಈ ಸೀರೆ ಹೇಗೆ ಅನ್ನಿಸ್ತು, ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತಲೂ ಕಮೆಂಟ್ ಮಾಡಿ. ರೆಡಿ ಏನಾಗಿಲ್ಲ, ಸುಮ್ಮನೆ ಸ್ನಾನ ಮಾಡ್ಕೊಂಡು ಒಂದು ಸ್ಟಿಕ್ಕರ್ ಹಚ್ಕೊಂಡು ಕೂತ್ಕೊಂಡೆ ದೇವ್ರ ಪೂಜೆ ಮಾಡೋಕ್ಕೆ. ನಮ್ಮ ಮನೆಯವರು ರೆಡಿಯಾಗಿ ಕೂತಿದ್ರು, ಸ್ನಾನ ಅದನ್ನು ಮಾಡ್ಕೊಂಡು ಎಲ್ಲ ಒರೆಸ್ಕೊಂಡು ನೀಟಾಗಿ ದೇವ್ರ ಮನೆ ಒರೆಸಿ ಫೋಟೋ ಎಲ್ಲ ಒರೆಸ್ಕೊಂಡು ಮೊದಲೇ ನಾನು ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದೆ. ಕಳಸ ಮತ್ತು ದೀಪ ನಮ್ಮ ಕಡೆ ಅವು ದೀಪದ್ದು ಇದೆಲ್ಲ ಬರುತ್ತಲ್ವ, ಅದೆಲ್ಲ ನೀಟಾಗಿ ತೊಳ್ಕೊಂಡು ಕೂತ್ಕೊಂಡೆ. ನೋಡಿರಿ, ನಾನು ಎದ್ದೇಳೋಕ್ಕೆ ಆಗ್ತಿಲ್ಲ, ಕೂತ್ಕೊಂಡು ಸೀರೆ ಉಟ್ಟಿತ್ತು, ಎದ್ದು ಹೇಳೋಕ್ಕೆ ಆಗೋಲ್ಲ. ಹಾಗಾಗಿ ಮತ್ತೆ ನೀರು ಬೇಕಾಗಿತ್ತು, ಎದ್ದಿದ್ದೆ. ಅದಕ್ಕೆ ಎಲ್ಲ ತೊಗೊಂಡೆ ಕೂತ್ಕೊಂಡಿದ್ದೆ ನಾನು. ನೋಡಿರಿ, ಕಳಸಕ್ಕೆ ಓಮ್ದು ಇದು ಮಾಡಿಕೊಂಡೆ, ಮತ್ತು ಗಂಧದ್ರಲ್ಲಿ ಬರ್ಕೊಂಡು ತೆಂಗಿನಕಾಯಿಗೂ ಪೂಜೆ ಅದನ್ನು ಹಾಕ್ಕೊಂಡೆ, ಎಲೆಗೂ ಪೂಜೆ ಮಾಡಿಕೊಂಡೆ, ಎತ್ತಿಟ್ಕೊಂಡು
ನೀರು ಅದನ್ನು ಹಾಕಿ ಕಳಿಸಿದ್ರಲ್ಲಿ ನಾನು ಕೌಡೆ ಬರುತ್ತೆ ಮತ್ತು 5 ರೂಪಾಯಿ ಕಾಯಿನು ಮತ್ತು ಅದು ಚಕ್ರದ್ದು ಬರುತ್ತಲ್ಲ ಚಕ್ರ ಕೌಡ ಅಂತ ಕೌಡೆ ಅಂತಾರೆ ಏನಂತಾರೆ ಗೊತ್ತಿಲ್ಲ, ಅದು ಹಾಕ್ಕೊಂಡಿದ್ದೆ. ನೋಡ್ರಿ ದೀಪಕ್ಕೆ ಬತ್ತಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೆಂತಿ ವೀಡಿಯೋನೂ ಆಯಿತು ಅಂತ ಅನಿಸುತ್ತೆ. ನೋಡಿ ಕಮೆಂಟ್ ಹಾಕಿ, ಫುಲ್ ವೀಡಿಯೋ ನೋಡಿರಿ ಫ್ರೆಂಡ್ಸ್. ಸೀರೆ ಇದು ಅಮ್ಮ ತಕ್ಕೊಟ್ಟಿದ್ದು. ನಮಗೆ ನಮ್ಮ ಮಾವಂದು ತೀರೋದ್ಮೇಲೆ ಹೋಮ ಪೂಜೆ ಮಾಡ್ತಾರಲ್ವ, ಆವಾಗೇ ಕೊಡಿಸಿದ್ದಿದ್ದು ಸೀರೆ. ನನಗೆ ಚೆನ್ನಾಗಿ ಅನ್ನಿಸ್ತೈತಾ, ಹೇಗೆ ಅನಿಸ್ತೈತೆ ಅಂತಲೂ ಕಮೆಂಟ್ ಮಾಡಿ. ಸೀರೆ ಇದರಲ್ಲಿ ದೀಪಕ್ಕೆ ಎಣ್ಣೆ ಅದನ್ನು ಹಾಕ್ಕೊಂಡು ನೈವೇದ್ಯಕ್ಕೆ ಬಾಳೆಹಣ್ಣು ಒಣ ಖರ್ಜೂರ ಇಟ್ಕೊಂಡೆ. ಪಾಯಸ ಆದರೆ ಮೊದಲೇ ಮಾಡಿದೆ ನಾನು, ಸ್ನಾನ ಮಾಡೋಕ್ಕಿಂತ ಮೊದಲೇ. ಹಾಗಾಗಿ ನೈವೇದ್ಯ ಇಕ್ಕೋಕ್ಕಾಗಿಲ್ಲ. ಬಾಳೆಹಣ್ಣು ಒಣ ಖರ್ಜೂರ ಮೂಸಂಬಿ ಇಟ್ಟಿದ್ದೆ. ನೋಡಿರಿ ಈ ಥರ ಆಯಿತು ನಮ್ಮ ಪೂಜೆ. ನಮ್ಮ ಮನೆಯವರು ಕೂತಿದ್ದಾರೆ ನೋಡಿ, ಪೂಜೆ ಕಾಲು ತೊಳೆಯೋಕ್ಕೆ ಪೂಜೆ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಮಾಡಿಕೊಂಡೆ ನಾನು. ಈ ಥರ ಅಡ್ಡ ಹಿಡ್ದಿಲ್ಲ ವಿಡಿಯೋ. ಫೋನ್ ಅಡ್ಡ ಹಿಡಿದ್ರೆ ಫುಲ್ ವಿಡಿಯೋ ಬರ್ತಿತ್ತು. ನಾನು ಈ ಥರ ಫೋನ್ ಹೆಂಗೆ ಇತ್ತಲ್ಲ ಹಾಗೆ ಹಿಡ್ದಿದ್ದೆ. ಅದು ಇವಾಗ ಚೆನ್ನಾಗಿ ಕಾಣ್ತಾಯಿತ್ತು. ನಾನು ಕಾಣ್ತಾಯಿಲ್ಲ ಅಂತಂದು ಫೋನ್ ಮತ್ತು ಈ ಕಡೆ ಟರ್ನ್ ಮಾಡಿಕೊಂಡೆ, ಅದು ಫುಲ್ಲು ನಮ್ಮ ಮನೆಯವ್ರು ಕಾಣ್ತಿದ್ದಿಲ್ಲ. ಅದಕ್ಕೆ ಸ್ವಲ್ಪ ಬಂದಿದ್ದೆ ಅಷ್ಟು ಮಾತ್ರ ವಿಡಿಯೋ. ಈ ಥರ ಮಾಡಿಕೊಂಡೆ ನಾನು ಭೀಮ್ನ ಅಮಾವಾಸ್ಯೆ. ಹೋದ ವರ್ಷ ನಮ್ಮ ಮನೆಯವರಿಗೆ ಹುಷಾರಿರಲಿಲ್ಲ, ಆವಾಗ ಹಾಸ್ಪಿಟಲಲ್ಲೇ ಇದ್ದರು. ಆವಾಗ ಮಾಡೋಕ್ಕಾಗಿಲ್ಲ ನನಗೆ. ಹಾಗಾಗಿ ಇವಾಗ ಮಾಡೋದು ಈ ವರ್ಷ ಮಾಡಬೇಕಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಹೋದ ವರ್ಷ ನಮ್ಮ ಮನೆಯವರಲ್ಲೇ ಏನು ಕಿಡ್ನಿ ಸ್ಟೋನ್ಗೆ ಹೊಟ್ಟೆ ನೋವು ಬಂದಿತ್ತು. ಹಾಗಾಗಿ ಆವಾಗ ಮಾಡೋಕ್ಕಾಗಿಲ್ಲ. ಈ ವರ್ಷ ಮಾಡಿಕೊಂಡೆ. ನೋಡಿರಿ, ಅವ್ರು ಹಚ್ಕೊಳಕ್ಕೆ ಹೋಗಿದ್ರು, ನಾನು ಹಚ್ತೀನಿ, ನೀವು ನನಗೆ ಹಚ್ಚಿರಿ, ನಾನು ನಿಮ್ಗೆ ಹಚ್ತೀನಿ ಅಂತ ಹೇಳಿದೆ. ಹಾಗಾಗಿ ಅವರು ಸರಿ ಆಯ್ತಂದು ನೋಡಿರಿ ಆ ಕೈಯಲ್ಲಿ ಕುಂಕುಮ ತಗೋತಾ ಇದ್ದಾರೆ. ಒಂಥರ ಏನೋ ಹಬ್ಬ ದಿನಗಳು ಬಂತಂದರೆ ಖುಷಿ ಇರುತ್ತೆ. ಏನೋ ಒಂಥರ ಸಂಭ್ರಮ, ಏನೋ ಒಂಥರ ಖುಷಿ. ರೆಡಿಯಾಗಿ ಹೆಣ್ಮಕ್ಳಿಗೆ ಒಂದು ರೆಡಿಯಾಗಿ ಕೂತ್ಕೊಳ್ಳೋಕ್ಕೆ ಒಂದು ಖುಷಿ ಇರುತ್ತೆ. ನೋಡಿರಿ ಅವರು ಹಚ್ಕೊಂಡಿದ್ರು. ನಮ್ಮ ಮನೆಯವ್ರಿಗೆ ಉದ್ದ ಬೇಡ, ಸಣ್ಣ ಹಚ್ಚು ಅಂತಾರೆ. ಅಂದರೆ ಗಂಡು ಮಕ್ಕಳಿಗೆ ಉದ್ದ ಹಚ್ಚಿದ್ರೆ ಚೆಂದ ಕಾಣುತ್ತೆ ಕುಂಕುಮ. ಮತ್ತು ನಾರ್ಮಲ್ ಟೈಮ್ನಲ್ಲಿ ಚಿಕ್ಕದಾಗಿ ಹಚ್ಕೋಬೋದು. ಈ ಥರ ಏನರ ಮನೆ ಹಬ್ಬ ಹರಿದಲ್ಲಿ ಉದ್ದ ಹಚ್ಕೋಬೇಕಾಗುತ್ತೆ. ನೋಡಿರಿ ಕಂಕಣದ್ದು ಹೂ ಕಟ್ಕೊತಾ ಇದ್ದೀವಿ ಒಬ್ರೊಬ್ಬರು. ಅವರು ನನಗೆ ಕಟ್ಟಿದ್ರು, ನಾನು ಅವ್ರಿಗೆ ಕಟ್ಕೊಂಡೆ. ಮತ್ತು ಕಾಲು ತೊಳ್ಕೊಂಡು ಅವರು ಅರಿಶಿನ ಕುಂಕುಮ ಎಲ್ಲ ಹಚ್ಚಿದ್ದೆ ಆಯಿತು. ಈಗ ಭೀಮ್ನ ಅಮಾವಾಸ್ಯೆ ನಮ್ಮದು ಹೀಗಾಯಿತು. ಹೇಗಾಯಿತು ಅಂತಲೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತಲೇ ಹೇಳ್ತೀನಿ. ಅವ್ರ ಪ್ರೀತಿ ಇದ್ದಷ್ಟೇ ನಮ್ಮ ಪ್ರೀತಿನ ಇರುತ್ತಲ್ವ. ಹಾಗಾಗಿ ಎಲ್ಲ ಈಗ ಅನ್ನಿಸ್ತು. ಮತ್ತು ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ನೋಡಿರಿ, ಕಾಲಿಗೆ ಬಿದ್ದು ಅಕ್ಷತೆ ಹೂ ಹಚ್ಚಿರಿ ಅಂತಂದೆ. ಅವರು ಈ ಸೈಡಿಗೆ ಹಾಕ್ತಾಯಿದ್ದಾರೆ ನೋಡಿರಿ. ಅವ್ರು ಎಲ್ಲಿ ಹಾಕ್ತಾರೆ ನೋಡ್ರ, ಅಲ್ಲಿ ಹಾಕ್ತಾಯಿದ್ರು. ಹಾಗಾಗಿ ಕೊಟ್ಟರೆ ನಾನೇ ಹಾಕೋತೀನಿ ಅಂತಂದೆ. ನೋಡಿರಿ, ಆ ಪೂಜೆ ಮಾಡಿದ್ದೆಲ್ಲ ಆಯಿತು. ಆರತಿ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಎಲ್ಲ ಆಯಿತು. ಅವರಿಗೂ ಕಾಲಿಗೆ ಬಿದ್ದಿದ್ದಾಯಿತು. ಅವರು
ನಂಗೆ ಅಕ್ಷತೆ ಹಾಕಿದ್ದು ಆಯಿತು. ಲಾಸ್ಟಲ್ಲಿ ಒಂದೆರಡು ಫೋಟೋ ತಗೊಂಡಿದ್ವಿ. ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ಅಂತಲೇ ಹೇಳ್ತೀನಿ. ಜಾಸ್ತಿ ಏನು ಎಳ್ದಿಲ್ಲ ಅನಿಸುತ್ತೆ. ಹಾಗಾಗಿ ನೋಡ್ರಿ, ಅವರು ತಂದಿದ್ದೆ ಕೇಕ್ ಇತ್ತಲ್ವ, ಅದೇ ಕೇಕ್ ತಿನ್ನಿಸಿದ್ದೆ. ಭೀಮನ ಅಮಾವಾಸ್ಯೆದ ವಿಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡ್ರಿ, ಕಾಲಿಗೆ ಬಿದ್ದಿದ್ದಾಯಿತು. ಮತ್ತು ಎದ್ಬಿಟ್ಟು ಮತ್ತೊಮ್ಮೆ ಆರತಿ ಮಾಡಿಕೊಂಡೆ. ಕಂಕಣ ಫೋಟೋ ಕಟ್ಕೊಂಡಿದ್ವಿ ಅಂತ ಅಂದು ಫೋಟೋ ಮಾಡಿಕೊಂಡೆ. ನೋಡ್ರೆ, 500 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ನಮ್ಮ ಮನೆಯವರು. ಸಾಕು, ಅವ್ರಿಗೆ ಎಷ್ಟು ಕೊಟ್ಟರು ಅದಕ್ಕಿಂತ ಖುಷಿ ಇನ್ನೇನದಲ್ಲ. ಏನು ಗಿಫ್ಟ್ ಕೊಟ್ಟಿದ್ರೆ ಖುಷಿ ಅಂತೇನಿಲ್ಲ. ನೋಡ್ರಿ, ನಮ್ಮ ಫೋಟೋಸು ಹೇಗೆ ಬಂದಿತ್ತೆ ಅಂತಲೂ ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಫುಲ್ ವಿಡಿಯೋ ನೋಡಿ ಕಮೆಂಟ್ ಹಾಕಿ, ಯಾರು ಅದಕ್ಕೆ ನೋಡಬೇಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.